ಹಿಂದಿನ SDMC ಅಧ್ಯಕ್ಷರು ನಮ್ಮ ಶಾಲೆಗಾಗಿ ಧುರೀಣರಾಗಿರತಕ್ಕಂತಹ ನಮ್ಮ ಕರಿಯಪ್ಪಣ್ಣ ತಿನ್ನಿಮಣಿಯವರು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ CS ಹತ್ತಿ ಸರ್ ಅವರು ಈ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶಿಕ್ಷಕ ವೃಂದದಲ್ಲಿ ಗುರುತಿಸಿಕೊಂಡಿರುವಂತಹ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಬಂದು ಶಾಲೆಯ ಉರ್ದು ಶಾಲೆಯ ಶಿಕ್ಷಕರಾಗಿರೋ ಅದೇ ರೀತಿಯಾಗಿ ಹಿರೇಕೊಡಿ ಗ್ರಾಮದ ಹಿರೇಕೊಡಿ ಕ್ಲಸ್ಟರಿನ ಹಿಂದಿನ ಕೆಲಸ ಮಾಡಿರ್ತಕ್ಕಂತಹ ಪೋದ್ದಾರ್ ಸರ್ ಅವರು ಆಗಮಿಸ್ತಾರೆ. ಅವರು ಸಹಿತ ತಮ್ಮ ಸ್ಥಾನವಲ್ಲ. ಅದೇ ರೀತಿಯಾಗಿ ಹವಾಲ್ದಾರ್ ಕೋಡಿಯ ಮುಖ್ಯೋಪಾಧ್ಯಾಯರಾಗಿರತಕ್ಕಂತಹ ದೊಡ್ಡ ಸಹಿತ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲರ ಮೆಚ್ಚರವರು ಆಗಮಿಸ್ತಾರೆ. ಅವರು ಸಹಿತ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ಕೇಳಿಸಿಯ ಸದಸ್ಯರಾಗಿರತಕ್ಕಂಥ ಆನಂದ್ ಮಾಳಿಯವರು, ಹಿರಿಯರಾಗಿರತಕ್ಕಂಥ ಅಣ್ಣಪ್ಪ ದಿನ್ನಿಮಣಿಯವರು, ಬಹಳಷ್ಟು ಈ ಶಾಲೆ ಎದ್ದು ನಿಲ್ಬೇಕಾದ್ರೆ ಹಿರಿಯ ಜೀವಿಯಾಗಿರತಕ್ಕಂಥ ಶಿವಪ್ಪಜ ಮಾಳಿಯವರು ಬಂದಿದ್ದಾರೆ. ಅವರನ್ನು ಸಹಿತ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತದೆ. ಅದೇ ರೀತಿಯಾಗಿ ದೀಪಕ್ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬೀಳ್ಪತ್ರೆ ಮಾದೇವ ನಿಮ್ಮ ಚಂದಕ್ಕಿ ಮಾಲೆ ಬೀಳ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನೀವೇ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಲೆ ಬೆಳಗಿಯುನಿ ತುಪ್ಪವ ಕಾಸಿಯುನಿ ಕಿತ್ತಾಳೆ ಹಣ್ಣು ತಂದಿಯುನಿ ಮಾದೇವ ನೀವೇ ಕಿತ್ತಾಳೆ ಹಣ್ಣು ತಂದಿರುನಿ ಮಾದಪ್ಪ ಕಿತ್ತಾಡಿ ಬರುವೆ ಪರಸೆಗೆ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಕ್ಕೊಂಡೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನೀವೇ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನೀವೇ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ಪುಣ್ಯದ ಕನ್ನಡ ನಾಡಲಿ ಜನಿಸಿ ಪುಣ್ಯದ ಕನ್ನಡ ನಾಡಲಿ ಜನಿಸಿ ಕನ್ನಡ
ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿಕೊಂಡಿರೋ ಧನ್ಯವಾದಗಳು. ಶಾಲೆಯ ಇನ್ನೋರ್ವ ಶಿಕ್ಷಕರಾಗಿರತಕ್ಕಂಥ ಮಾದರ್ ಸರ್ ಲಕ್ಷ್ಮಣ್ ಮಾದರ್ ಸರ್ ಪಾಲ್ನಾಯ್ಕ ಅವರಿಗೆ ಜಕಾಬ್ಗೋಳ್ ಸರ್ ಅವರು ಸತ್ಕಾರವನ್ನ ನೆರವೇರಿಸಬೇಕಂತ ಅವರಲ್ಲಿ ಮಂಜುನಾಥ್ ಮಾದರ್ ಸರ್ ಅವರು ಸತ್ಕಾರವನ್ನ ನೆರವೇರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ತರಾಳೆ ಸರ್ ಅವರು ಸತ್ಕಾರವನ್ನು ನೆರವೇರಿಸಬೇಕು. ಜಕಾಬ್ಗೋಳ್ ಸರ್ ಅದೇ ರೀತಿಯಾಗಿ ರಾಜೀವ್ ಪೋತಾರ್ ಸರ್ ಅವರಿಗೆ ಜಕಾಬ್ಗೋಳ್ ನಣದಿ ಶಾಲೆಯ ಉರ್ದು ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಗೆಳೆಯರಾಗಿರ್ತಕ್ಕಂತಹ ಬಾಕ್ಳೆ ಸರ್ ಅವರಿಗೆ, ನಮ್ಮ ಶಾಲೆಯ ಹಳೆ SDMCಯ ಸದಸ್ಯರಾಗಿರ್ತಕ್ಕಂತಹ ಜ್ಯೋತಿಬಾ ಮಾಳಿ ಅವರಿಗೆ ಮಾದರ್ ಸರ್ ಅವರು ಸತ್ಕಾರವನ್ನು ನೆರವೇರಿಸಬೇಕು. ಸರ್ ಅವರು ಸತ್ಕಾರವನ್ನು ನೆರವೇರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸುನಿಲ್ ಭೋಸ್ಲೆ ಸರ್ ಅದೇ ರೀತಿಯಾಗಿ ನಮ್ಮ ಶಾಲೆಯ SDM ಅದೇ ಸತ್ಕಾರವನ್ನ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಳೆಯ SDM ಮಾಳಿ ವೇದಿಕೆ ಮೇಲೆ ಬರಬೇಕು. ರಾಜು ಮಾಳಿ ಅವರಿಗೆ ಜಕಾಬ್ಗೋಳ್ ಸರ್ ಅದೇ ರೀತಿಯಾಗಿ ನಮ್ಮ ವೇದಿಕೆಯನ್ನು ಅಲಂಕರಿಸಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ಎಲ್ಲ ಮಹನೀಯರಿಗೆ ಈಗ ಮತ್ತೊಂದು ಏನಂದ್ರೆ ನಮ್ಮ ತಾಯನಗೋಡೆ ಶಾಲೆ ಬಹಳ ತಳಮಟ್ಟಿಗಿತ್ತು. ಶಿಕ್ಷಕರಿಗೂ ಬರ್ಲಾತ್ರ ಒಂದು ಟೈಮ್ದಾಗ ನಮಗೆ ಬರೀ ಉಪ್ಪಿಟ್ಟಿಗಾಗಿ ಒಂದು ಶಾಲೆ ಇದ್ದಾಗಿತ್ತು ನಮಗೆ. ಅಂಥ ಕಷ್ಟದಾಗ ಊರವರೆಲ್ಲರೂ ಕೂಡಿ ಶಾಲೆಯನ್ನು ಕಟ್ಟಡ ಮಾಡಿ ತಮ್ಮ ಪದ ಸೌಲಭ್ಯನ ಈಗ ಸಿಗತೈತೆ ನಮ್ಮ ಶಾಲೆ ಕಿರಿಯದ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಈ ಸಭಾದಾಗ ಹೇಳಕ್ ಬಯಸ್ತೀವಿ. ಇನ್ನೊಂದು ಏನಪ್ಪ ಅಂದ್ರೆ ನಮಗೇನು ಕೊರತಿತ್ತು, 7ನೇ ತರಗತಿಗೆ ಅಷ್ಟೇ ನಮ್ಮ ತಾಯನಗೋಡ್ಯಾಗ ಸಾಲಿತ್ತು. 8ನೇ ತಗ ನಮ್ಮ ಹೆಣ್ಮಕ್ಳಾಗಲಿ ಹುಡುಗರು ಕೆಲವೊಂದು ಸಾಲಿ ಬಿಡು ಪೋಷಣೆದಾಗಿದ್ದು. ಅದು ಇವತ್ತು DDP ಸಾಹೇಬರು ಬಂದಾಗ ಅದನ್ನ ಗಮನ ಕೊಟ್ಟಾಗ ಈಗಾಗಲೇ ಅವರು ಆಶೀರ್ವಾದ ಕೊಟ್ಟೋಗಿದರು. 8ನೇ ತರಗತಿಗೆ ನಮ್ಮ ಸಾಲಿ ಈ ತಾಯನಗೋಡಿಗೆ ಪಾರಮಾಗ್ತಿಗೆ ನೀವು ಎಲ್ಲರಿಗೆ ಹೇಳ್ಬೋದು. ಎಲ್ಲ ತಾಯಂದರಾಗಲಿ ಪಾಲಕರಾಗಲಿ ಬೇರೆ ಬೇರೆ ಕಡೆ ಸಾಲಿ 7ನೇ ತನಕ ತಾಯನಗೋಡಿಗೆ 8ನೇ ತನಕ ನಮ್ಗೆ ಹೋಗಕ್ಕೆ ಆಗೋದಿಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ಆಮೇಲೆ ಕೆಲವೊಬ್ರು ಅಡಚಣಿದಾಗ ಹುಡುಗರು ಹೋಗಿ ಬರೋದು ಒಬ್ಬೊಬ್ಬರು ಅಂತೇಳಿ ಸಾಲಿ ಬಿಡಿಸೋಂತ ಏನು ತಗ ಎಲ್ಲರ ತಲೆಯಾಗಿತ್ತು. ಅದು ದಯವಿಟ್ಟು ಅದನ್ನು ತೆಗೆದು ಬಿಡ್ರಿ. ಯಾಕಂದ್ರೆ ಶಿಕ್ಷಣ ಮತ್ತು ಈ ಯಾರು ಏನು ಕೊಟ್ಟರು ಮಾಡುವ ಹೊತ್ತು ಮುತ್ತಕಂದ್ರೆ ಅದು ಮುಗಿತೈತಿ.
ಶಿಕ್ಷಣ ಮಾತ್ರ ಅವ್ರ ಜೀವನ ಇರುವ ಮಟ್ಟ ಇರ್ತೈತಿ. ಅದಕ್ಕೆ ಎಲ್ಲರೂ ದಯವಿಟ್ಟು ಯಾವ ಹುಡುಗರು ಸಾಲಿಗಿದ್ರು ಬಿ ಮನ್ಯಾಗಿದ್ರು ಬಿ ಅವ್ರು 8ನೇ ತನಕ ಸಾಲಿ ಬಿಡಿಸುವಂಥದ್ದು ಅವಶ್ಯಕತೆ ಇಲ್ಲ. ಈ ಟೈರ್ ಕೂಡ 8ನೇ ಸಾಲಿ ಪ್ರಾರಂಭ ಆಗ್ತೈತಿ. ಎಲ್ಲ ದಯವಿಟ್ಟು ಮಕ್ಕಳನ್ನ ಈ ಟೈರ್ ಕೂಡ ಸಾಲಿಗೆ ಎಲ್ಲರೂ ಬಂದು ಇಲ್ಲಿ ಸಹಕಾರ ಕೊಡಬೇಕು. 8ನೇ ಎಲ್ಲ ಹುಡುಗರು ಇಲ್ಲೇ ಹಚ್ಚ್ರಿ ಇಟ್ಟು ಹೇಳಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ವಿದ್ಯಾರ್ಥಿಗಳು 10 ನಿಮಿಷ ಶಾಂತ ಕೂತ್ಕೊಳ್ರಿ. ಎಲ್ಲ ವಿದ್ಯಾರ್ಥಿಗಳು 5 ನಿಮಿಷ ಶಾಂತ ಕೂತ್ಕೊಳ್ರಿ. ನಿಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚೆ ಪಾಲಕರೆಲ್ಲ ತಾವು ಸೇರಿದಿರಿ, ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡ್ಲಿಕ್ಕೆ ಸೇರಿದಿರಿ. ಸೊ ಈ ಸಂದರ್ಭವನ್ನು ನಾವು ಕಳ್ಕೊಳ್ಳೋಕ್ಕೂ ಆಗಂಗಿಲ್ಲ ನಮ್ಮ ಇಲಾಖೆಯವರು. ಯಾಕಂದ್ರೆ ತಾವು ಸೇರಿದಂಥ ಸಂದರ್ಭದಾಗ ನಾವು ಹೇಳಿಲ್ಲ ಅಂದ್ರೆ ಇನ್ನು ಹೇಳೋದು ಯಾವಾಗ? ಬಹಳಷ್ಟು ಶಾಲೆಗಳು ನಾನು ಹೋಗಿರ್ತೀನಿ. ಹೋದಂಥ ಸಂದರ್ಭದಾಗ ಏನು ಮಾಡ್ತಿರ್ತೀವಿ ನಾವು ಶಿಕ್ಷಕರು ಮತ್ತು SDM ಸರ್ ಅಂದ್ರೆ, ಸರ್ ಕಾರ್ಯಕ್ರಮಕ್ಕೆ ಲೇಟ್ ಆಕೈತ್ರಿ, ಶುರು ಮಾಡೋಣ, ಲೇಟ್ ಆಕೈತಿ, ಶುರು ಮಾಡೋಣ. ಆದ್ರೆ ಮತ್ತೊಮ್ಮೆ ಕೂಡಿಸ್ಬೇಕಾದ್ರೆ ಮತ್ತೆ ಮುಂದಿನ ವರ್ಷ ನೋಡ್ಬೇಕು ನಾವು 2026 ಆಗ ನಮ್ಮ ಪಾಲಕರೆಲ್ಲ ನಾವು ಮತ್ತೆ ಕೂಡ್ತೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಒಂದು 5-10 ನಿಮಿಷ ಸಮಯ ತಗೊಳ್ತೀನಿ. ಈ ತಮ್ಮ ವಿದ್ಯಾರ್ಥಿಗಳು ಏನು ತಾವು ಪ್ರತಿಭೆಯನ್ನು ನೋಡ್ಲಿಕ್ಕೆ, ಡಾನ್ಸ್ ನೋಡ್ಲಿಕ್ಕೆ, ಹಾಡನ್ನು ಕೇಳಲಿಕ್ಕೆ ಅಂತ ತಾವು ಬಂದಿದ್ದೀರಿ. ಈ ವಿದ್ಯಾರ್ಥಿಗಳು ಮುಂದೊಂದು ದಿನ ಈ ಸ್ಟೇಜ್ ಮೇಲೆ ನಿಂತು ಮಾತಾಡಬೇಕು, ಎತ್ತರಕ್ಕೆ ಬೆಳಿಬೇಕು ಅಂತ ಅನಿಸ್ತಿದ್ರ ಆ ಕನಸನ್ನ ತಾವು ಈಗಲೇ ಕಾಣಬೇಕು. ತಂದೆ ತಾಯಿ ಆಗಿರ್ತಕ್ಕಂಥವ್ರು, ಅದರಲ್ಲಿ ಸ್ಪೆಷಲಿ ಏನು ಲೇಡೀಸ್ ಇದರಿ, ಮದರ್ಸ್ ಇದರಿ, ನೀವು ಕನಸನ್ನ ಕಾಣ್ರಿ, ನನ್ನ ಮಗ ಈ ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥದ್ದನ್ನು ತಂದೆ ತಾಯಿ ಇಬ್ರು ಕಾಣಲೇಬೇಕು. ಯಾಕೆ ಈ ಮಾತನ್ನು ಹೇಳಿಕ್ ಬಯಸ್ತೀನಿ ಅಂದ್ರೆ, ಮಗು, ಯಾವುದೇ ಮಗು ನಮ್ಮ ಮಾತನ್ನ ಕೇಳಿ ಬೆಳೆಯೋದಿಲ್ಲ, ನಮ್ಮನ್ನು ನೋಡಿ ಬೆಳೀತಿರ್ತೈತಿ. ನಾವು ಏನೂ ಮಾಡಿದ್ರೆ ನೋಡ್ರಿ, ನಾವಿಲ್ಲಿ ಗಿಡ ಅದ ಹಚ್ಚಿರ್ತೀವಿ, ಮಕ್ಳಿಗೆ ತಾಕೀತ್ ಮಾಡಿ ಹೋಗ್ತೇವೆ, ಆ ಗಿಡ ಒತ್ತ ಕೀಳೋದಿಲ್ಲ, ಆ ಗಿಡ ಒಟ್ಟ ಚೂಟೋದಿಲ್ಲ ಅಂದ್ರೆ ಹೋಗುತ್ತೆ 100% ಚೂಟೆ ಹೋಗ್ತಾವ. ಈ ಲೆಕ್ಕಕ್ಕೆ ಇರ್ತಾವ ಮಕ್ಕಳು. ಏನಾಕೈತಿ ನೋಡೋಣ ಅನ್ನುವಂತ ಒಂದು ವಿಚಾರಗಳನ್ನ ಇಟ್ಕೊಂಡಿರ್ತಾರೆ. ಸೊ ಮಕ್ಕಳು ಎಲ್ಲಾನು ಕೇಳಿ ಕೇಳೋದಿಲ್ಲ, ನೋಡಿ ಕಲಿತಿರ್ತಾರ. ಸೊ ನಾನು ನಿಮ್ಮಲ್ಲಿ ಒಂದೇ ವಿನಂತಿ ಮಾಡ್ಕೊಳ್ಳೋದೇನಂದ್ರ, ಮಕ್ಕಳಿಗಾಗಿ ಸ್ವಲ್ಪ ಟೈಮ್ ಕೊಡ್ರಿ. ನಮ್ಮ ಸಮಯ, ನಮ್ಮ ಅಮೂಲ್ಯವಾದ ಜೀವನದಲ್ಲಿರ್ತಕ್ಕಂಥ ನಾವೆಲ್ಲರೂ ಬಿಜಿ ಇದೀವಿ. ಈ ಲೈಫ್ ಒಳಗೆ ನಾವೆಲ್ಲರೂ ಬಿಜಿ ಇದೀವಿ. ಎಲ್ಲರೂ ಸಹಿತ ನಮ್ಮ ಕೆಲಸದೊಳಗೆ ಬಿಜಿ ಇದೀವಿ. ಆದ್ರ ಮಕ್ಕಳು ನಮ್ಮ ಭವಿಷ್ಯದಾರ. ನಮ್ಮ ಭವಿಷ್ಯತ್ತಿನಲ್ಲಿ ಮಕ್ಕಳನ್ನು ಕಾಣಬೇಕಾದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ಮಕ್ಕಳಿಗೆ ಕೊಡ್ಬೇಕು. ಸರ್ ನಮಗೇನು ಟೈಮ್ ಐತ್ರಿ ಅಂತ ಹೇಳ್ತಿರ್ತೀವಿ. ನಾವು ಇದ್ದಂಥ ಟೈಮನ್ನು ಕೊಡಬೇಕು. ನಾವು ನಮ್ಮ ಲೇಡೀಸ್ ಕೇಳ್ರಿ, ಈಗ 7 ಗಂಟೆಗೆ ಸೀರಿಯಲ್ ಸ್ಟಾರ್ಟ್ ಆಕೈತಿ. 7 ಗಂಟೆಗೆ ಯಾವ ಸೀರಿಯಲ್ ಸ್ಟಾರ್ಟ್ ಆಕೈತಿ ಗೊತ್ತಿಲ್ಲ. 7 ಗಂಟೆಗೆ ಸೀರಿಯಲ್ ಸ್ಟಾರ್ಟ್ ಆಗಿ 11 ಗಂಟೆಗೆ ರಿಪೀಟ್ ಆಗುತ್ತಲ್ಲ. ನಮ್ಮ ತಾಯಂದಿರ ಮೊಬೈಲ್ ಒಟ್ಟ ಟಿವಿನ ಬಂದ್ ಮಾಡಂಗಿಲ್ಲ. 11 ಗಂಟೆಗೆ ಅದು ರಿಪೀಟ್ ಆಗಾಕೈತಂದ್ರ ಆಮೇಲೆ ಊಟ ಮಾಡೋನು ಬೇಡನು ಅಂತ ನಿಟ್ಟಿನೊಳಗೆ ನಾವು ಚಿಂತನೆ ಮಾಡ್ತಿರ್ತೀವಿ. ಹೌದು ಇಲ್ರಿ? ನಾವು ಹೋಗಿ ಕೂತೀವಿ ಅಂದ್ರ ನಾವು ಅದನ್ನ ಮಾಡ್ತಿರ್ತೀವಿ. ನಾವು ಅದನ್ನ ಮಾಡ್ತಿರ್ತೀವಿ, ಹೌದಲ್ಲ? ಆಮೇಲೆ ಮಕ್ಳು ಏನ್ ಮಾಡ್ಬೇಕು, ನಾವು ಟಿವಿ ನೋಡ್ತಿರ್ತೀವಿ. ನಾನು ಅದನ್ನ ಮಾಡ್ತೇನೆ. ಮಕ್ಳಿಗೆ ಬೈತಿರ್ತೇವೆ, ಮಕ್ಕಳಿಗೆ ಅಭ್ಯಾಸ ಮಾಡಂಗಿಲ್ಲ. ಅಭ್ಯಾಸ ಬಿಟ್ಟು ಎಂತ ಮಾಡ್ತೀರಿ, ಟಿವಿ ನೋಡ್ಕೊಂಡು ಚತ್ತಾಕ ಕೊಡ್ತೀರಿ, ಬೆಳ್ತಕ್ಕ ಟಿವಿನ ನೋಡ್ತೀರಿ. ನಾವೇನ್ ಮಾಡ್ತಿರ್ತೀವಿ, ಟಿವಿ ನೋಡ್ತೀವಿ. ಆಮೇಲೆ ನಮ್ಮ ಕೈಗೆ ಏನಿರ್ತೈತಿ, ಟಿವಿ ಬಂದ್ ಮಾಡ್ರಿ ಅಂತ ಹೇಳಿ ಹ್ಯಾಂತಿ ಗಂಡಗೆ ಬದಲು ಗಂಡ ಹ್ಯಾಂತಿಗೆ ಬದಲ ಟಿವಿ ಬಂದ್ ಆಕೈತಿ, ಮೊಬೈಲ್ ಕೈಯಾಗ ಬಿಡ್ತೈತಿ. ಮೊಬೈಲ್ದಾಗ ರೀಲ್ಸ್ ನೋಡಕ್ ಸ್ಟಾರ್ಟ್ ಆಗ್ತಿರ್ತೈತಿ. ನಮ್ಮ ಕೈಯಾಗ ಮೊಬೈಲ್ ಇತ್ತಂದ್ರೆ ಮನ್ಯಾಗ 2 ಮೊಬೈಲ್ ಇತ್ತು. ಒಂದು ಮೊಬೈಲ್ ನಮ್ಮ ಕೈಯಾಗ ಇತ್ತಂದ್ರೆ ಹುಡುಗ ಸಾಕಾಶ ಹೋಗಿ ಮತ್ತೊಂದು ಮೊಬೈಲ್. ಹೌದು ಇಲ್ಲ? ಅದಕ್ಕೆ ನಿಮ್ಮ ದಿನದಲ್ಲಿಂದ 1 ಗಂಟೆ 1 ತಾಸು ಭಾಳ ಬೇಡ. ಆಮೇಲೆ ನೀವು 2 ತಾಸು 3 ತಾಸು ಕನ್ವರ್ಟ್ ತಾನ ಮಾಡ್ಕೋತೀರಿ. 1 ಗಂಟೆ ಮನ್ಯಾಗ ಹೋದ ನಂತರ 7 ರಿಂದ 8, 6 ರಿಂದ 7 1 ತಾಸು 1.5 ತಾಸು ಮೊಬೈಲ್ ಅನ್ನ ಟಿವಿಯನ್ನು ಬಂದ್ ಮಾಡ್ರಿ. ಮಕ್ಕಳಿಗೆ ಅಭ್ಯಾಸ ಕೊಡಿಸ್ರಿ. 1 ತಿಂಗಳ ನಂತರ ಅವರಲ್ಲಿ ಆದಂತ ಬದಲಾವಣೆಯನ್ನು ನೋಡ್ರಿ.
100% ಅವರಲ್ಲಿ ಒಂದು ತಿಂಗಳೊಳಗೆ ಒಂದು ಪಾಸಿಟಿವ್ ಚೇಂಜ್ ಆಗಿರ್ತೈತಿ. ಮತ್ ಮಕ್ಕಳು ನಾವೇನ್ ಮಾಡ್ತೇವೆ ಅಂದ್ರ ಮಕ್ಕಳನ್ನ ಹೆಂಗ್ ಬೆಳೆಸ್ತಿರ್ತೀವಿ ಅಂದ್ರ ಎಲ್ಲರೂ ನಮ್ಮ ಮಕ್ಕಳನ್ನ ನಮ್ಮ ಹುಡುಗ ಭಾಳ ಬಾದ್ರಿ, ಭಾಳ ವಾಣ್ರಿ, ಭಾಳ ಕೆಟ್ರಿ, ಯಾರೇ ಒಬ್ಬರೇ ಪಾಲಕರು ಹೇಳ್ಯಾರ ನನ್ನ ಹುಡುಗ ಭಾಳ ಚಲೋರಿ, ಭಾಳ ಚಲೋರಿ, ಭಾಳ ಚಲೋರಿ ಅಂತೇಳಿ ನಿಮ್ಮ ಮಕ್ಕಳಿಗೆ ಭಾಳ ಚಲೋ ಅನ್ನಕ್ ಕಲೀರಿ, ಕೆಟ್ಟ ಅನ್ನಕ್ ಕೊಟ್ಟ ಕಲಿಬಿಡ್ರಿ. ಯಾಕಂದ್ರೆ ಒಂದು ಗುಡ್ ವರ್ಡ, ಒಂದು ಚಲೋ ಶಬ್ದ ಬಹಳಷ್ಟು ಬದಲಾವಣೆ ಮಾಡ್ತಿರ್ತೈತಿ. ಒಂದು ತುತೋಚಾನ್ ಅಂತಕ್ಕಂಥ ಒಂದು ಪುಸ್ತಕ ನಾನು ಓದಿದೆ. ಮೊನ್ನೆ ಒಂದು ನೆನಪದಾಗ ಮತ್ತೊಮ್ಮೆ ತಕೊಂಡು ಓದ್ಕೋತ ಕುಂತ ತುತೋಚಾನ್ ಅಂತೇಳಿ. ತುತೋಚಾನ್ ಅಂದ್ರೆ ಏನಪ್ಪಾ ಅಂದ್ರೆ ಅದ ಒಂದು ಹುಡುಗಿ ಹೆಸರ, ಜಪನೀಸ್ ಹುಡುಗಿ ಹೆಸರ. ಆ ಹುಡುಗಿ ಸಾಲಿಗೆ ಹೋಗ್ತಿರಂಗಿಲ್ಲ. ದ ಗರ್ಲ್ ನಿಯರ್ ದ ವಿಂಡೋ ಅಂತ ಹೇಳಿ, ತುತೋಚಾನ್ ದ ಗರ್ಲ್ ನಿಯರ್ ದ ವಿಂಡೋ ಅಂತ ಹೇಳಿ ಪುಸ್ತಕ ಹೆಸರದು. ಆ ಹುಡುಗಿ ಕಿಟಕಿಯಾಗ ಹೋಗಿ ಡೊಗ್ ನೋಡೋದು, ಹೊರಗೆ ಹೋಗಿ ಅಲ್ಲಿ ಬ್ಯಾಂಡ್ ಬರ್ಸ್ಕೊತ ಹೊಂಟ್ರಂದ್ರೆ ಅವ್ನು ಹಾಡಾಡ್ರಿ ಅಂತ ಹೇಳೋದು. ಇಂಥ ಹುಡುಗಿ ಶಾಲ್ಯಾಗ ಒಟ್ಟ ಹೊಂದ್ಕೋತಿರಂಗಿಲ್ಲ. ಆ ಹುಡುಗಿನ ಶಾಲೆಯಿಂದ ಹೊರಗೆ ತೆಗಿತಾರ, ಅವ ಶಾಲೆಯಾಗಿಂದ ಹೊರಗೆ ತೆಗಿತಾರ ಅಂತ ಹೇಳಂಗಿಲ್ಲ. ಹುಡುಗಿ ನಿನ್ನ ಹೊಸ ಶಾಲೆಗೆ ಸೇರಿಸ್ತಾನೆ ಅಂತೇಳಿ ಹೋಯ್ತಾಳ, ಮತ್ತೊಂದು ಶಾಲೆಯಾಗ ಸೇರಿಸ್ತಾಳ. ಆ ಶಾಲೆ ಹೆಂಗಿರ್ತೈತೆ ಅಂದ್ರ ಈಕಿಗೆ ಯಾರು ಮಾತಾಡಕ ಕೊಡ್ತಿರ್ಲಿಲ್ಲ. ಶಾಂತ್ಕೊಂಡು ಅಂತ ಹೇಳ್ತಿರ್ತಾರ ಒಣ್ಣೆತ್ತೆ ಹುಡುಗಿ. ಆಕಿ ಕೂತ್ ಸವಯ ಇಲ್ಲಲ್ಲ. 2ನೇ ಶಾಲೆಗೆ ಹೋಗ್ತಾರ. ಅಲ್ಲಿ ಹೆಡ್ ಮಾಸ್ಟರ್ ದಂಡೆ ಹೋದಾಗ ಅವಳ ಹೆಸರು ಕೇಳ್ತಾಳ, ನನ್ನ ಹೆಸರು ತುತೋಚಾನ್ ಅಂತ ಹೇಳ್ತಾಳ. ಹೇಳಿದ ನಂತರ ಹೆಡ್ ಮಾಸ್ಟರ್ ನೀ ಏನೇನ್ ಕಲ್ತಿದ್ದಿ ಹೇಳ ಅಂತ ಹೇಳ್ತಾಳ. 10 ನಿಮಿಷ ಹೇಳ್ತಂತ ಹೇಳಿದಾಗ 10 ನಿಮಿಷ, 20 ನಿಮಿಷ, ಮತ್ತೆ ಹೇಳ ಅಂದಾಗ ಹುಡುಗಿ 3 ತಾಸು ಮಾತಾಡ್ತೈತಿ. ಹುಡುಗಿ 3 ತಾಸು ಮಾತಾಡಿದಾಗ ಹೆಡ್ ಮಾಸ್ಟರ್ 3 ತಾಸು ಕೇಳ್ಕೊತ ಕುಣ್ತ. ಲಾಸ್ಟ್ ಕೊನೆಗೆ ಹುಡುಗಿ ಹೇಳಕ್ ಏನು ಉಳಿಯಂಗ ಇಲ್ಲ. ಮತ್ತೇನ್ ಹೇಳ್ತಿ ಹೇಳ ಅಂತಿದ್ದೆ ಹೆಡ್ ಮಾಸ್ಟರ್. ಆಮೇಲೆ ಕೊನೆಗೆ ಹೆಂಗಾಕೈತಿ ಅಂದ್ರ ಹುಡುಗಿ ಇಲ್ಲ ನಂದು ಆಯ್ತು ಮುಗೀತಿಷ್ಟ, ಇನ್ನು ಮತ್ತೇನಾದ್ರೂ ಹೇಳಂತ ಹೇಳ್ತಾನೆ. ಆ ಹುಡುಗಿ ಎಷ್ಟು ಸ್ವಾತಂತ್ರ್ಯವನ್ನ ಹೆಡ್ ಮಾಸ್ಟರ್ ಕೊಡ್ತಾನಂದ್ರೆ ಆಕಿ ಮಾತು ತಾನ ಬರಕ್ ಸ್ಟಾರ್ಟ್ ಆಗ್ತಾವ. ಆಮೇಲೆ ಹುಡುಗಿ ಆ ಶಾಲೆಗೆ ದಿನ ಸಾಲಿಗೆ ಮದರ್ ರೆಡಿ ಎಪ್ಪಿಸಿ ರೆಡಿ ಮಾಡ್ಬೇಕಾಗಿತ್ತು. 2ನೇ ದಿವಸ ಅಂದ್ರೆ ಆ ಶಾಲೆ ಆಕೆ ರೆಡಿ ಆಗಿ ಬ್ಯಾಗ್ ತಗೊಂಡ್ ನಿಂತಿದ್ದು. ನನ್ನ ಸಾಲಿ ಟೈಮ್ ಐತಿ ನನ್ ಬಿಡ್ನಡ್ರಿ ಅಂತೇಳಿ ಸಾಲಿ ಕಲಿತೈತಿ. ಪ್ರತಿ ಸಾರಿ ಕೇಳಿದಾಗ ತುಂಟು ಹುಡುಗಿತ್ತು, ಹೆಡ್ ಮಾಸ್ಟರ್ ಒಂದ ಮಾಡ್ತಿತ್ತು. ನನಗೆ ಗೊತ್ತೈತಿ ಭಾಳ ಒಳ್ಳೆ ಹುಡುಗಿ, ಯು ಆರ್ ಗುಡ್ ಗರ್ಲ್, ಐ ನೋ ಯು ಆರ್ ವೆರಿ ಗುಡ್ ಗರ್ಲ್ ಅಂತ. ಐ ನೋ ಯು ಆರ್ ವೆರಿ ಗುಡ್ ಗರ್ಲ್. ಆ ಹುಡುಗಿ ತಲೆ ಕೂತ್ ಬಿಟ್ಟಿತ್ತು, ಐ ಆಮ್ ಗುಡ್ ಗರ್ಲ್ ಅಂತೇಳಿ. ಆ ಹುಡುಗಿ ಕೊನೆಗೆ ಏನಾಗ್ತದ ಅಂದ್ರ ತನ್ನ ಎಲ್ಲಾ ಆ ಶಾಲೆಯಲ್ಲಿನ ಅನುಭವಗಳನ್ನ ಬರೆದ ಒಂದು ಪುಸ್ತಕ ಪ್ರಿಂಟ್ ಆಕೈತಿ. ಆ ಪುಸ್ತಕ 50 ಲಕ್ಷ ಪ್ರತಿಗಳ ಮಾರಾಟ ಆಗ್ತಾವ. ಅದೊಂದು ಜಾಗತಿಕ ಇತಿಹಾಸ ಸೃಷ್ಟಿ ಆಗ್ತದ. ಅದು ಯಾರ ಬಗ್ಗೆ ಇದ್ದಂತ ಪುಸ್ತಕ ಅಂದ್ರೆ ಒಂದು ಹುಡುಗಿ ಶಾಲೆ ಕಲ್ತದ ಬಗ್ಗೆ ಇರುವಂತ ಪುಸ್ತಕ. ದೊಡ್ಡ ಏನು ಇತಿಹಾಸ ಅಲ್ಲ, ಆದ್ರ ಆ ಪುಸ್ತಕ ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ. ಆ ಬರೆದಂತ ಆ ಲೇಖಕರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಕ್ಕಂತ ಆಯ್ಕೆ ಸಮಿತಿ ಒಳಗೆ ತಗೋತಾರ ಲೇಖಕರಿಗೆ. ಅಂದ್ರೆ ನೋಡ್ರಿ ಎಂಥ ಅದ್ಭುತವಾದಂತ ಬದಲಾವಣೆಗಳನ್ನ ನಾವು ನೋಡ್ಬೋದು. ಅದಕ್ಕೆ ನಮ್ಮ ಮಕ್ಕಳಿಗೆ ಗುಡ್ ಅನ್ನುವಂಥದ್ದು ಹೇಳೋದನ್ನ ಕಲಿಬೇಕು ಅನ್ನೋದನ್ನ ಹೇಳೋದು. ಅದ್ರ ಜೊತೆಗೆ ಒಂದು ಮಾತನ್ನ ನಾನು ಹೇಳಿದೆ, ನೀವು ನಿಜವಾಗಿಯೂ ಯಾಕೆ ಟೈಮನ್ನ ಕೊಡ್ರಿ ಮಕ್ಕಳಿಗಾಗಿ ಅಂತ ಹೇಳಿದೆ. ಒಂದಿಷ್ಟು ಟೈಮನ್ನ ಬಿಟ್ಟು ಕೊಡ್ರಿ. ನಾನು ಒಂದು ಕೌಟೆ ಮಕ್ಕಳ ಅಂತ ಹೇಳಿ ಸಂಗ್ಲೆ ಹತ್ರ ಒಂದು ಊರು ಐತಿ, ನಿಮ್ಗೆ ಗೊತ್ತೈತಿ, ಭಾಳ ಸಾರಿ ಹೇಳಿಲ್ಲ ಇದನ್ನ. ಕೌಟೆ ಮಕ್ಕಳ ಒಂದ್ ಕಾಲದಾಗ ಸ್ವಚ್ಛತಾ ಅಭಿಯಾನ ಒಳಗ ಫಸ್ಟ್ ಸ್ವಚ್ಛತಾ ಅಭಿಯಾನ ಬಂತಲ್ರಿ. ಜೈನಾಳ್ ನಮ್ಮಲ್ಲಿ ಜೈನಾಳ್ ಅಂತ ಕಾಪ್ಸಿ ಜೈನಾಳ್ ಇದಾವಲ್ಲ, ಫಸ್ಟ್ ಮಹಾರಾಷ್ಟ್ರಾಗ ಫಸ್ಟ್ ಸೆಕೆಂಡ್ ರ್ಯಾಂಕ್, ಅದು ಖೈಲ್ ಫಸ್ಟ್ ರ್ಯಾಂಕ್ ಬರೋದು. ಒಮ್ಮೆ ಕೌಟೆ ಮಕ್ಕಳು ಬಂತ. ಕೌಟೆ ಮಕ್ಕಳದಾಗ ಫಸ್ಟ್ ಗ್ರಾಮ ಪಂಚಾಯತಿಗೆ ಏನ್ ಠರಾವ್ ಪಾಸ್ ಮಾಡಿದಾರ ಅಂದ್ರ ಆ ಟೈಮ್ ಮಾಡಿದ್ರು 7 ರಿಂದ 8 ಗಂಟೆವರೆಗೆ ನಮ್ಮ ಊರಿನಲ್ಲಿ ಯಾರು ಟಿವಿಯನ್ನು ಹಚ್ತಕ್ಕದ್ದಲ್ಲ. ಯಾಕಂದ್ರೆ 7 ರಿಂದ 8 ಗಂಟೆಗೆ ಎಲ್ಲಾರ ಮನ್ಯಾಗ ಮಕ್ಕಳು ಓದೋದ ಸೌಂಡ್ ಬರ್ಬೇಕು ಅನ್ನೋಂಥದ್ದು. ನೋಡ್ರಿ ಎಷ್ಟು ಸದಿಚ್ಛೆ. ಆ ಶಟ್ ಡೌನ್ ಟೈಮ್ ಹೆಂಗ್ ಮಾಡ್ಯಾರ ಅಂದ್ರೆ ಟಿವಿದ ಹಾವಳಿ ಕಡಿಮೆ ಆಯ್ತು, ಈಗ ಮೊಬೈಲ್ ಹಾವಳಿ ಹಚ್ಚಕನ ಈಗ ಏನ್ ಠರಾವ್ ಹಾಕ್ಯಾರ ಅಂದ್ರ 7 ರಿಂದ 8 ಗಂಟೆ ತನ ಯಾರು ಮೊಬೈಲ್ ಅನ್ನ ಬಳಕೆ ಮಾಡಂಗಿಲ್ಲ, ಸೈಲೆಂಟ್ ಇಡಬೇಕು. ಆ ಟೈಮ್ ಏನಿರ್ತೈತೆ ಅಂದ್ರೆ ಓನ್ಲಿ ರೀಡಿಂಗ್ ಟೈಮ್. ಇಂಥ ಪ್ರಯತ್ನಗಳನ್ನ ನಾವು ಮಾಡಿವ ಅಂದ್ರೆ ನಮ್ಮ ಮಕ್ಕಳಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ನೀವು ಪ್ರಯತ್ನ ಮಾಡ್ಬೇಕು. ನೀವು ನಮ್ಮ ತಂದೆ ತಾಯಿಗಳು ಒಂದಿಷ್ಟು ಟೈಮ್ ಕೊಡಕ್ ಸಾಧ್ಯತೆ ಇಲ್ರಿ. ಏನ್ ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಓದಾಕ್ ಕೊಡಿಸ್ರಿ, ಮಕ್ಕಳು ಓದ್ಲಿ. ಅವರಲ್ಲಿ ಬಹಳಷ್ಟು ಬದಲಾವಣೆಯನ್ನ ನಾವು ಕಾಣ್ತೀವಿ. ಸೊ ಅಷ್ಟು ಮಾಡಿ ದಯವಿಟ್ಟು ಅದ್ರ ಜೊತೆಗೆ, ಯಾಕಂದ್ರೆ ಇವತ್ತಿನ ಜಗತ್ತು ಬಹಳ ಫಾಸ್ಟ್ ಐತಿ. ಆ ಫಾಸ್ಟ್ ಇರ್ತಕ್ಕಂಥ ಜಗತ್ತಿನೊಳಗೆ ನಮ್ಮ ಮಕ್ಕಳನ್ನ ತಯಾರು ಮಾಡ್ಬೇಕಾಗೈತಿ. ಎಲ್ಲರೂ ಮಕ್ಕಳು ಸಹಿತ ಕಾಂಪಿಟೇಷನ್ ಯುಗದೊಳಗೆ ನಾವು ಬದುಕಬೇಕಾಗೈತಿ. ಅದಕ್ಕಾಗಿ ಆ ನಿಟ್ಟಿನೊಳಗೆ ತಾವೆಲ್ಲರೂ ಸಹಿತ ಸಹಕಾರವನ್ನು ನೀಡಬೇಕು. ಮತ್ತೊಂದು ಮಕ್ಕಳಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊತೀವಿ, ತಾವು ಮಕ್ಕಳಿದ್ದೀರಿ, ಲಕ್ಷ ಕೊಡ್ರಿ ಕಡೆ 2 ನಿಮಿಷ ಬಂದು ನಿಮ್ಗಾಗಿ ಒಂದು ಕಥೆಯನ್ನು ಹೇಳ್ತೀನಿ. ಮಕ್ಕಳು ಹೆಂಗಂದ್ರ ಯಾವಾಗೂ ಸಹಿತ ನಿಮ್ಮ ಮನುಷ್ಯನೊಳಗೆ ನನಗೆ ಏನೂ ಬರಂಗಿಲ್ಲ, ನಾನು ದಡ್ಡ ಅನ್ನೋ ತಲೆ ತೆಗೆದು ಬಿಡ್ಬೇಕು. ಐ ಆಮ್ ದಿ ಬೆಸ್ಟ್ ಅನ್ನುವಂತ ವರ್ಡ್ ನಿಮ್ ತಲೆಗೆ ಇಟ್ಕೋಬೇಕು.
ನಾನು ಒಳ್ಳೆಯವನೇ ಅನ್ನುವಂಥದ್ದಿರ್ಬೇಕು, ನಾನು ಹುಷಾರ ಅನ್ನುವಂಥದ್ದಿರ್ಬೇಕು. ನಿಮ್ಮ ತಲೆಯಾಗ ಒಂದು ವೇಳೆ ನಾ ದಡ್ಡ ಹತ್ ಕೊಯ್ತಂದ್ರೆ ನೀವು ಯಾವಾಗ ಎಂದೂ ಹುಷಾರಾಗಕ್ಕೆ ಸಾಧ್ಯ ಇಲ್ಲ. ನಾ ಶಾನೆ ಅನ್ನುವಂಥದ್ದು ನಿಮ್ಮ ಮನುಷ್ಯನಾಗ ಬರ್ಬೇಕು. ಒಂದು ಉದಾಹರಣೆ ಹೇಳ್ತೇನೆ. ಅಸಾಧ್ಯವಾದದನ್ನು ಬಹಳಷ್ಟು ಸಾಧ್ಯ ಮಾಡಿ ತೋರಿಸ್ಯಾರ. ಇತಿಹಾಸಕ್ಕೆ ಹುಡುಕುತ್ತಾ ಹೋದ್ರಿ ಅಂದ್ರೆ ಅಸಾಧ್ಯವಾದದನ್ನು ಬಹಳ ಸಾಧ್ಯ ಮಾಡಿ ತೋರಿಸ್ಯಾರ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು 8-10 ವರ್ಷದಿಂದ ಒಬ್ಬ ಮುದುಕಿ, ಒಂದು ಹಳ್ಳಿಯೊಳಗಿರ್ತಕ್ಕಂಥ ಒಬ್ಬ ಲೇಡಿ, 65 ವರ್ಷದ ಲೇಡಿ, ಆಕೆ ಹೆಸರು ಲತಾ ಖರೆ ಅಂತೇಳಿ, ಲತಾ ಭಗವಂತ್ ಖರೆ ಅಂತೇಳಿ, ಫಲ್ಟನ್ ಏರಿಯಾದಾಗಿರ್ತಕ್ಕಂಥ ಒಂದು ಲೇಡಿ, ಲತಾ ಭಗವಂತ್ ಖರೆ ಅಂತೇಳಿ ಅವಳ ಹೆಸರ. ಅವಳು ಅವ್ರ ಗಂಡ ಹೆಂಡತಿ ಏನೋ ಕೂಲಿ ಮಾಡ್ಕೊಂಡು ಬದುಕ್ತಿದ್ರು. ಒಂದು ದಿನ ಏನಾಯ್ತಂದ್ರೆ ಒಂದ್ಸಾರಿ ಅವ್ರು ಬಹಳ ಆಜಾರಿ ಬೀಳ್ತಾನೆ, ಅವ್ನು ತಗೊಂಡು ದವಾಖಾನೆಗೆ ಹೋಯ್ತು. ದವಾಖಾನೆಗೆ ಹೋದಂತ ಸಂದರ್ಭದಾಗ ಡಾಕ್ಟರ್ ಹೇಳ್ತಾನ, ಇವ್ರ ಹತ್ರ ಏನೂ ಇರೋದಿಲ್ಲ, ಅವತ್ತು ದುಡಿದ್ರೆ ಅವತ್ತು ತಿನ್ಬೇಕನ್ನುವಂತ ಪರಿಸ್ಥಿತಿ. ಅವತ್ತು ದವಾಖಾನೆ ಕರ್ಕೊಂಡು ಹೋಗ್ತಾಳ. ಡಾಕ್ಟರ್ ತೋರಿಸಿದಾಗ ಡಾಕ್ಟರ್ ಏನ್ ಹೇಳ್ತಾರಂದ್ರೆ ಇವ್ರದ್ದು MRI ಮಾಡ್ಬೇಕು, ಬಹಳ ಚೆಕಪ್ ಮಾಡ್ಬೇಕು, ಒಂದು 10,000 ಖರ್ಚೈತೆ ಅಂತ ಹೇಳ್ತಾರೆ. 10,000 ಖರ್ಚು ಆದ್ಮೇಲೆ ಆಕಿ ತಲೆ ಮ್ಯಾಗ ಆಗಿ ದಿಗಲ್ ಬಡ 10,000 ಎಲ್ಲೇ ತರೋದು. ನನ್ನ ಹತ್ರ ಇವತ್ತು ದುಡಿದ್ರೆ ನಾ ಇವತ್ತು ತಿಂತೀನಿ, 10,000 ಎಲ್ಲೇ ತರೋದು ಏನು ತಿಳಿಯಂಗಿಲ್ಲ, ದಿಕ್ಕ ತೋರ್ಸಂಗಿಲ್ಲ ಅವ್ರಿಗೆ. ನಮ್ಮ ಶರದ್ ಪವಾರ್ ಅವ್ರ ಮತಕ್ಷೇತ್ರ ಯಾವ್ದ್ರದ್ದು, ಬಾರಾಮತಿಗೆ ಹೋಗಿದ್ರು. ಅಲ್ಲಿ ದಿಕ್ಕ ತೋರ್ಸಂಗಿಲ್ಲ. ಆಮೇಲೆ ಏನ್ ಮಾಡ್ಬೇಕು ತಿಳಿಯಂಗಿಲ್ಲ. ಇವತ್ತು 10,000 ಹೊಂದಿಸ್ಲಿಲ್ಲ ಅಂದ್ರೆ ಗಂಡ ಸಹಿತನ, ಗಂಡ ಬದುಕಂಗಿಲ್ಲ ಅನ್ನುವಂತ ಒಂದು ದುಃಖ ಕಾಡ್ತಿತ್ತು. ಅದ್ರ 10,000 ಎಲ್ಲೇ ತರಬೇಕು ತಿಳಿಲಾಗಿತ್ತು. ಅಲ್ಲೇ ಹೋಗ್ತಿರ್ತಾಳ. ಅಲ್ಲಿ ಆ ಟೈಮ್ದಾಗ ಒಂದು ಮ್ಯಾರಥಾನ್ ನಡೆದಿರ್ತಿತ್ತು. ಮ್ಯಾರಥಾನ್ ಅಂದ್ರೆ ಓಡುವಂತ ಸ್ಪರ್ಧೆ, 3 ಕಿಲೋಮೀಟರ್ಸ್ ಮ್ಯಾರಥಾನ್ ಇತ್ತು. ಮ್ಯಾರಥಾನ್ ನಡೆದಿರ್ತೈತಿ. ಮ್ಯಾರಥಾನ್ ನಡೆದಾಗ ಎಲ್ಲರೂ ಅಲ್ಲೆಲ್ಲ ಮ್ಯಾರಥಾನ್ ಅಂದ್ರೆ ಓಡೋ ಸ್ಪರ್ಧೆ ಆದ್ಮೇಲೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದಂತ ಟ್ರ್ಯಾಕ್ ಸೂಟ್, ಟೀ ಶರ್ಟ್, ಶೂಸ್ ಹಾಕೊಂಡು ಎಲ್ಲರೂ ಓಡಾಕ್ ತಯಾರಾಗಿ ನಿಂತಿದ್ರು. ಅಲ್ಲಿ ಕೇಳ್ತಾಳೆ, ಕಿರಿ ಏನ್ ನಡೆದೈತಿ, ಏನೆಲ್ಲ ಮತ್ತಿದೆ ಮ್ಯಾರಥಾನ್ ಐತಿ, ಯಾರು ಫಸ್ಟ್ ಬರ್ತಾರ ಅವ್ರಿಗೆ ಒಂದು 20,000 ಬಕ್ಷಿಸ್ ಐತಿ ಅಂತ. ಆಮೇಲೆ ಇಲ್ಲಿ ಹೋಗಿ ಕೇಳ್ತಾಳ, ನನಗೆ ಓಡಾಕ ಅವಕಾಶ ಕೊಡ್ರಿ. ಎಲ್ಲರಿಗೂ ದಿಕ್ಕ ತಪ್ತೈತಿ. ಯಾಕಂದ್ರ 65 ವರ್ಷ ಕಾಲಾಗ ಹರಕ್ ಚಪ್ಲಿ, 9 ಸಾಡಿ ಗೊತ್ತೈತಲ್ರಿ, ಪ್ರಾಕ್ಟೀಸು ಇಲ್ಲ. ಆದ್ರೆ ನನಗೊಂದು ಅವಕಾಶ ಕೊಡ ಅಂತ ಕೇಳ್ತಾರ. ಎಲ್ಲರಿಗೂ ಸಹಿತ ವಿಚಿತ್ರ ಅನ್ಸ. ಯಾಕಪ್ಪ ಅಂದ್ರೆ ನನಗೆ ಅವಕಾಶ ಕೊಡಬೇಕಂತ ಕೇಳ್ತಾರ. ಕೊನೆಗೆ ಡಿಸ್ಕಷನ್ ಮಾಡ್ತಾರ ಅವರು. ಮತ್ತೆ ಅವ್ರಿಗೊಂದು ಅವಕಾಶ ಕೊಡ್ತಾಳೆ, ಓಡ್ ಅಂತ ಹೇಳ್ತಾರೆ. ಕಡಿಮೆ ನಮ್ಮವ್ರು ಹೆಂಗಾಗೈತೆ ಅಂದ್ರೆ ನಮ್ಮ ಹಳ್ಳಿಯೊಳಗ 65 ವರ್ಷ ಲೇಡೀಸ್ ದುಡ್ದಿದ್ರಂದ್ರೆ ಅವ್ರು 75 ವರ್ಷ ತನಕ ಇದ್ದಂಗ ಕಾಣ್ತಿರ್ತಾರೆ. ಯಾಕಂದ್ರೆ ಅಷ್ಟು ದುಡ್ತಾ ಇರ್ತೈತಿ ನಮ್ಮಲ್ಲಿ. 65 ವರ್ಷದವ್ರಂದ್ರೆ ದುಡ್ದಿರ್ತಾರೆ ನಮ್ಮವ್ರು. ಈಗ ನಮ್ಮವ್ರು ಬಹಳ ಆರಾಮಿದಾರೆ. ಆದ್ರೆ 10 ವರ್ಷದಿಂದ ಒಂದು 20 ವರ್ಷದಿಂದ ನೋಡೋದು ಅವ್ರು ದುಡ್ಡು ರೇಸ್ ಸ್ಟಾರ್ಟ್ ಆಗ್ತದ. ಎಲ್ಲರೂ ಓಡಾಕ್ ಸ್ಟಾರ್ಟ್ ಮಾಡ್ತಾರ. ಅಕ್ಕಿ ಓಡಾಕ್ ಸ್ಟಾರ್ಟ್ ಮಾಡ್ತಾಳೆ. ಎಂದು ಓಡಿ ಗೊತ್ತಿಲ್ಲ, ಸ್ವಲ್ಪ ಚಪ್ಪಲ್ ಬಿಟ್ಬಿಡ್ತಾಳ, ಹಂಗ ಓಡಾಕ್ ಸ್ಟಾರ್ಟ್ ಮಾಡ್ತಾಳ. ಅಕ್ಕಿ ಕಣ್ ಮುಂದೆ ಒಂದೇ ಕಾಣ್ತಿರ್ತೈತಿ. ಇವತ್ ನಾ ಸೋತ್ರ ರೊಕ್ಕ ಸಿಗಂಗಿಲ್ಲ, ಗಂಡ ಓಡ್ತಾಳ, ಒಟ್ಟ ಹಿಂದೆ ನೋಡಂಗಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಐತೆ ಇಲ್ಲ. 65 ವರ್ಷದ ಮುದುಕಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದಂತವ್ರು ಸೋಲಿಸಿ ಮ್ಯಾರಥಾನ್ ಗೆಲ್ತಾಳಂದ್ರೆ ನೀವ್ ಯಾಕೆ ಗೆಲ್ಲಕ್ ಸಾಧ್ಯ ಇಲ್ಲ? ನೀವೆಲ್ಲಾನು ಮಾಡಕ್ ಸಾಧ್ಯತೆ. ಅದಕ್ಕಾಗಿ ನಿಮ್ಮಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ನಾನು ಮಾಡ್ತಿದ್ದೆ, ಮಾಡ್ಬೋದು. ಈ ಒಂದು ಸಾಧನೆ ಮಾಡ್ಲಿಕ್ಕೆ ಈ ಶಾಲೆ ಬಹಳಷ್ಟು ಉತ್ತಮವಾಗಿ ಬೆಳೆದಗೊಳಿಸ್ಯಾರ, ಜಕ್ಕಪ್ಗೊಳಿಸ್ಯಾರ. ನಾನು ಅಪಾಯಿಂಟ್ಮೆಂಟ್ ಆದಾಗ ಅವರು ಅಪಾಯಿಂಟ್ಮೆಂಟ್ ಆದ 27 ವರ್ಷದಿಂದ ಒಂದೇ ಶಾಲೆ ಕೆಲಸ ಮಾಡತ್ತಾರ. ನಾನು ಈಗ 5 ರಿಂದ 6 ಪೋಸ್ಟ್ದಾಗ ಒಂದು ಬೇರೆ ಕಡೆ ತಿರುಗಾಡಿ ಬಂದ ಕೆಲಸ ಮಾಡತ್ತಾರ. ನಿಮ್ಮೆಲ್ಲರ ಜೊತೆ ಒಳ್ಳೆ ಶಿಕ್ಷಕರಿದ್ದಾರೆ. ನಿಮ್ಮೆಲ್ಲ ಪ್ರಯತ್ನ ಮಾಡಿ ಪಾಲವಿನಂತೆ ಶಿಕ್ಷಕರ ನಿಮ್ ಶಾಲೆ ಕಡೆ ಬರಕ್ ಹೋಗ ಸರ್. ನಮ್ಮ ಹುಡುಗಿ ತಪ್ಪಾಗಿದ್ರಿ. ನೀವು ಈ ಅತ್ಯುತ್ತಮ ಶಿಕ್ಷಕರಿದ್ದೀರಿ. ತಾವೆಲ್ಲ SDM ಸರ್ ಒಳ್ಳೆಯವರಿದ್ದೀರಿ. ಇದ್ರ ಜೊತೆಗೆ ಒಂದು ಕಲಿಕೆ ಜೊತೆಗೆ ಅತ್ಯುತ್ತಮವಾದಂತ ಹೆಚ್ಚು ಹೊಟ್ಟೈತಂದ್ರ ಬಹಳ ಒಳ್ಳೇದೆಲ್ಲ ಮಾಡಕ್ ಆದ್ರೂ ಹೋಗಿ ಕೂತಿರ್ತಾನ, ಅಮೆರಿಕಾದಾಗ ಹೋಗಿ ಕೂತಿರ್ತಾನ. ನಾವು ಸತ್ ನಂತರೂ ನಮ್ಮ ಮಕ್ಕಳ ಎಷ್ಟು ಎತ್ತರಕ್ಕೆ ಬೆಳೆದ್ರು ಸಹಿತ ಆ ಸಂಬಂಧ ಇದೆಯಲ್ಲ, ಅದು ಗಟ್ಟಿಯಾಗಿ ಉಳಿಯುವಂತ ನಿಟ್ಟಿನೊಳಗೆ ನಮ್ಮ ಮಕ್ಕಳನ್ನ ಬೆಳೆಸೋಣ. ಕೆನರಾ ಬ್ಯಾಂಕ್ ಮ್ಯಾನೇಜರ್, ರಿಟೈರ್ ಮ್ಯಾನೇಜರ್, ಒಬ್ಬರ ತಾಯಿ ರೈಲ್ವೆ ಸ್ಟೇಷನ್ ಮ್ಯಾಗ ಭಿಕ್ಷೆ ಬೇಡಕತ್ತೀವಿ. ಆ ಭಿಕ್ಷೆ ಬೇಡಕತ್ತದ್ ನೋಡಿ ಯಾರೋ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿದ್ರು. ಮಹಾರಾಷ್ಟ್ರ ರಾಜ್ಯಾದ್ಯಂತ ಹೋಗ್ತಿರು. ಕೊನೆಗೆ ಆ ಬದುಕಿನ ಯಾವ ರೈಲ್ವೆ ಸ್ಟೇಷನ್ ಕೇಂದ್ರದಲ್ಲಿ IPS ಆಫೀಸರ್ ಹೋಗಿ ಆಕಿನ ತಗೊಂಡು ಹೋಗಿ. ಅದಕ್ಕಾಗಿ ನಾವು ಮಕ್ಕಳನ್ನು ಸಹಿತ ಮೌಲ್ಯಯುತವಾಗಿ ಬೆಳೆಸೋಣ. ನಾವು ಮೌಲ್ಯ ಬೆಳಿಬೇಕು ಮಕ್ಕಳಲ್ಲಿ. ನಮ್ಮವರು ತಮ್ಮವರು ಹಿರಿಯರಿಗೆ ಒಂದು ಗೌರವ ಕೊಡತಕ್ಕಂಥ ಒಂದು ಮನೋಭಾವನೆ ನಮ್ಮ ಮಕ್ಕಳು ಉಳಿಬೇಕು. ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಮನೋಭಾವನೆ ಬೆಳಿಬೇಕು. ರಾಷ್ಟ್ರಕ್ಕೆ ಗೌರವಿಸ್ತಕ್ಕಂಥ ಮನೋಭಾವನೆ ಬೆಳಿಬೇಕು. ಯಾಕಂದ್ರೆ ನಮ್ಮ ಊರು ನಮ್ಮವರು ಅಂತ ತಗೊಂಡಿದ್ದೀನಿ.
ಹೆಚ್ಚಿಗೆ ಮಾತಾಡದೆ ಈ ಒಂದು ಶಾಲೆ ಎತ್ತರ ಬಿಟ್ಟಿರುವಂಥ ಬೇಡಿಕೆ ಅತ್ಯಂತ ಒಂದು ಅವಶ್ಯಕವಾಗಿದೆ. ಅದನ್ನ ಮಾನ್ಯ DDP ಅವರವರು ಅದನ್ನ ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಸಹಿತ ಪ್ರಯತ್ನ ಮಾಡಿ ಇಲ್ಲಿ ತರುವಂತ ಒಂದು 100% ಪ್ರಯತ್ನವನ್ನು ಮಾಡೋಣ, ಹಾಗೆ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ನೀಡಿದಿರಿ. ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಮೊದಲಿಗೆ ಗ್ರಾಮ ದೇವತೆ ಬಂದಿದ್ದೆ, ಇದು ವರ್ಷ ಬಂದಿನಿ. ಕ್ಯಾಂಗ್ಯಾನ ಕೊಡಿ ಹೆಂಗಪ್ಪ ಅಂತಂದ್ರೆ ನಮ್ಮ ಯಾವ ಕಾನ್ವೆಂಟ್ ಅದಾವಲ್ಲ ಅವಕ್ಕಿಂತ ಯಾವುದೂ ಕಮ್ಮಿ ಇಲ್ಲ. ನಮ್ಮ ಸರ್ಕಾರಿ ಶಾಲೆ ನೋಡಿದ್ರೆ ನಮಗೆ ಹೆಮ್ಮೆ. ಇನ್ನೊಂದೇ ವಿಶೇಷ ಸಂಗತಿ ಅಂದ್ರೆ ನೋಡ್ರಿ, 60 ವರ್ಷಗಳನ್ನು ಪೂರೈಸಿ ಎಷ್ಟು ವರ್ಷ ಆಯ್ತು ಈ ಟ್ಯಾಂಗ್ಯಾನಕೋಡಿ ಶಾಲೆಗೆ? 60 ವರ್ಷ. 60 ವರ್ಷನ ಸಾಕಷ್ಟು ವಿದ್ಯಾರ್ಥಿಗಳ ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಂಡ ಎಷ್ಟೋ ಮಂದಿ ಜಾಬ್ ಹಿಡಿದ ಕೆಲಸ ಮಾಡಾಕತ್ತಿದ್ದಾರೆ. ನಾವು ಕೂಡ ಇಲ್ಲಿ ಏನು ಮಾಡಾಕತ್ತೀವಿ, ವಿದ್ಯಾಭ್ಯಾಸ ಮಾಡಾಕತ್ತೀವಿ. ಸರ್ ಭಾಳಷ್ಟು ಹೇಳಿದ್ರೆ, ಉದಾಹರಣೆ ಕೊಟ್ಟು ಹೇಳಿದ್ರೆ, ಒಂದೇನಂತಂದ್ರೆ ಜೀವನದಲ್ಲಿ ನಮಗೆ ಏನಿರಬೇಕು ಅಂತಂದ್ರೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹೌದಿಲ್ಲ? ಹಂಗಿದ್ದೀವಿ ಅಂದ್ರೆ ನಮ್ಮ ಜೀವನ ಏನಾಗ್ತದ, ಸಾರ್ಥಕ ಆಗ್ತದ. ನಾವು ಏನು ಅಂದ್ಕೊಳ್ತೀವಿ ಅದನ್ನ ಸಾಧಿಸ್ತೀವಿ. ನಾವೆಲ್ಲರೂ ಯಾರ ಮಕ್ಕಳು? ರೈತನ ಮಕ್ಕಳು. ಹೌದಿಲ್ಲ? ಇಲ್ಲೆಲ್ಲ ಇದ್ದವರೆಲ್ಲ ರೈತನ ಮಕ್ಕಳು ಇದೀವಿ. ನಮ್ಮ ರೈತ ಬೆಳೆದ ಅಂದ್ರೆ ಇಡೀ ದೇಶ ಏನು ಮಾಡ್ತದ? ಅನ್ನ ತಿನ್ನುವಂಥ ಮಕ್ಕಳು. ಇಡೀ ದೇಶಕ್ಕೆ ಅನ್ನ ಕೊಡುವಂಥ ಸಾಮರ್ಥ್ಯ ಯಾರಿಗಾರು ಇದ್ರೆ ಅದು ನಮ್ಮ ರೈತರಿಗೆ. ಅಂಥ ಮಕ್ಕಳು ಏನಾಗಬೇಕು? ರೈತನ ಮಕ್ಕಳು ಉನ್ನತ ಹುದ್ದೆ ಒಳಗೆ ಬೆಳಿಬೇಕು ಅಂತಂದ್ರೆ ನೀವು ಏನು ಮಾಡಬೇಕು? ಈಗಿಂದ ಶಾಲೆ ಕಲಿಬೇಕು. 25 ವರ್ಷ ನೀವು ತಪಸ್ಸು ಮಾಡಿದ್ರೆ 75 ವರ್ಷ ನಿಮ್ಮ ಜೀವನ ಏನಿರ್ತದ? ಖುಷಿಯಾಗಿರ್ತದ. ನೀವು ಒಮ್ಮೆ ಜಾಬ್ ಹಿಡಿದ್ರಿ ಅಂತಂದ್ರೆ ಇಡೀ ನಿಮ್ಮ ಫ್ಯಾಮಿಲಿನ ಏನಾಗ್ತದ? ಉದ್ಧಾರ ಆಗ್ತದ. ಆ ನಿಟ್ಟಿನಲ್ಲಿ ಸರ್ ಹೇಳಿದ್ರ, ಯಾರೂ ನಾವು ಏನಲ್ಲ ದಾಡ್ರಲ್ಲ, ನಾವು ಅಂದ್ಕೊಂಡಿದೀವಿ. ಯಾಕಂತಂದ್ರೆ ಒಬ್ರಿಗೆ ಒಂದ್ಸರಿ ಓದಿದ್ರೆ ತಿಳಿತದ, ಇನ್ನೊಬ್ರಿಗೆ 2 ಸಲ ಓದಿದ್ರೆ ತಿಳಿತೈತಿ, ಮತ್ತೊಬ್ಬರಿಗೆ 3 ಸಲ ಓದಿದ್ರೆ ತಿಳಿತೈತಿ. ನಾವು ಏನು ಮಾಡಬೇಕು ಅಂತಂದ್ರೆ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿದ್ರೆ ಪ್ರತಿಫಲ ಸಿಗತ್ತೆ. ಅಜ್ಜಿ ಓಡ್ಲಿಲ್ಲ, 65 ವಯಸ್ಸಿನ ಅಜ್ಜಿ ಪ್ರಯತ್ನ ಮಾಡ್ಲೋನ, ಓಡೋನು ಅಂತೇಳಿ ಸಾಲಿನಾಗ ನಿಂತು ಅಲ್ಲೇ ಹಿಂದಕ್ಕೆ ಕೂತಳು. ಹೌದಿಲ್ಲ? ಹಂಗ ಪ್ರಯತ್ನ ನೋಡ್ರಿ. ಈ ಜಗತ್ನಾಗ ಏನು ಸಾಧಕರಾಗ್ಯಾರಲ್ಲ, ಮಹಾನ್ ವಿಜ್ಞಾನಿಗಳ, ತತ್ವಜ್ಞಾನಿಗಳ, ಆಮೇಲೆ ರಾಜಕೀಯ ವ್ಯಕ್ತಿಗಳ, ಅವ್ರ ಇತಿಹಾಸ ನೋಡ್ರಿ, ಸಾಧಕರ ಇತಿಹಾಸ ನೋಡ್ರಿ. ಎಲ್ಲರೂ ಏನು ಪ್ರಯತ್ನ ಮಾಡಿದಾರ, ಆ ಪ್ರಯತ್ನಕ್ಕೆ ಏನು ಸಿಕ್ಕದ? ಪ್ರತಿಫಲ ಸಿಕ್ಕದ. ಆ ರೀತಿ ಏನಂತಂದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಸರ್ ಹೇಳಿದ್ರ, ಒಂದು ದಿವ್ಸನಾಗ ಎಷ್ಟು ಗಂಟೆ ಇರ್ತಾವ? 24 ತಾಸು ಇರ್ತಾವ. ನಾವು ಏನು ಮಾಡ್ತೀವಿ? 24 ತಾಸಿನಾಗ 1 ತಾಸರೆ ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ? ಮೀಸಲು ಇಡ್ತೀವನ್ನ ಇಡಂಗಿಲ್ಲ. ಪಾಲಕರಿಗೆ ಹೇಳ್ತೀನಿ ನಾನು, ಶಾಲೆ ಒಳಗೆ 8 ಗಂಟೆ ಇರ್ತಾರೆ ಮಕ್ಕಳು. ಶಾಲೆ ಒಳಗೆ ಎಷ್ಟು ತಾಸು ಇರ್ತೀರಿ? 8 ತಾಸು. ಮನೆ ಒಳಗೆ 16 ತಾಸು ಇರ್ತೀರಿ. ಹೌದಿಲ್ಲ? ಒಂದು ದಿವ್ಸನಾಗ 24 ತಾಸು, 8 ತಾಸು ಶಾಲೆಯಾಗಿದ್ರೆ ಇನ್ನೆಷ್ಟು ಉಳಿತು? 16 ತಾಸು. 16 ತಾಸು ನೀವು ಒಳಗೆ ಏನು ಮಾಡಬೇಕು? 1 ತಾಸು ಏನು ಮಾಡಬೇಕು ಅಂದ್ರೆ ಅವ್ರ ಮುಂದೆ ಕೂತ ಶಾಲೆ ಒಳಗೆ ಇವತ್ತು ಏನು ಹೇಳಿದಾರ, ಹೋಮ್ವರ್ಕ್ ಏನು ಹೇಳಿದಾರ, ಪಾಠ ಏನು ಹೇಳಿದಾರ, ಒಂದು ಸ್ವಲ್ಪ ಓದಿ ತೋರಿಸು, ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡುವಂತ ತಾಯಂದಿರು ಕೂತ್ರೆ. ಯಾಕಂದ್ರೆ ನಮ್ಮ ಗಂಡ್ಮಕ್ಳೆಲ್ಲ ಚತಕ ದುಡ್ದಿರ್ತಾರ, ಸಾಯಂಕಾಲ ಎಲ್ಲೋ ಕೂತ ಅರಟಿ ಹೊಡೆದು ಟೈಮ್ ಪಾಸ್ ಮಾಡ್ತಾರ. ಕರೆ ಮನೆಯೊಳಗೆ 24 ತಾಸು ಇರೋರು ಯಾರು? ತಾಯಂದಿರು. ಅದಕ್ಕೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ತಾಯಿ ಮನಸ್ಸು ಮಾಡಿದ್ರೆ ಒಂದು ಮಗುವಿನ ಥಾಮಸ್ ಅಲ್ವಾ ಎಡಿಸನ್ ಬೆಳೆಸಿದಾರ ಯಾರು? ತಾಯಿ. ಆ ಮಗು ಶಾಲೆದಿಂದ ಹೊರಗೆ ಹಾಕ್ತಾರ. ಅವಾಗ ಕಲಸಷ್ಟು ನಾವು ಏನಿಲ್ಲ ಜಾಣ್ರಿಲ್ಲ, ನಿನ್ನ ಮಗನ ಬೇರೆ ಕಡೆ ಕಲಿಸು ಅಂತ ಹೇಳಿ ಅಂದ್ರೆ ಆ ತಾಯಿ ಚಾಲೆಂಜ್ ಮಾಡ್ತಾಳೆ. ಯಾವ ನನ್ನ ಮಗನ ಶಾಲೆಯಿಂದ ಹೊರಗೆ ಹಾಕಿರಲ್ಲ, ಆತನ ಜಗತ್ತು ಅವನ ಕಡೆ ತಿರುಗಿ ನೋಡುವಂಗೆ ಮಾಡ್ತಾನೆ ಅಂತ ಹೇಳಿ ಪ್ರಯತ್ನ ಮಾಡಿ ಆ ತಾಯಿ ಇವತ್ತು ಆ ಮಗನ ಬೆಳೆಸಿದ್ರಿಂದ ಆ ಮಗ ಏನು ಕಂಡಿಡ್ದ? ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡಿಡ್ದ. ಇವತ್ತು ರಾತ್ರಿ ಆದ್ರೂ ಕೂಡ ಬೆಳಕು ಬಿದ್ದೈತಿ ಅಂದ್ರೆ ಅದು ಯಾರಿಂದ ಬಿದ್ದದ? ನಾವು ಯಾಕೆ ಆಗ್ಬಾರ್ದು? ಹಂಗ ಆಗ್ಬೇಕು. ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡ್ಬೇಕು. ಯಾರು ತಡ್ರಲ್ಲ, ಅಭ್ಯಾಸ ಮಾಡ್ರಿ.
ತಂದೆ ತಾಯಿಗಳು ಸ್ವಲ್ಪ ಮಕ್ಕಳ ಬಗ್ಗೆ, ಮಕ್ಕಳಿಗೆ ಆಸ್ತಿ ಮಾಡ್ತೀರಿ, ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಅವ್ರನ್ನ ಆಸ್ತಿಯಾಗಿ ಬೆಳೆಸ್ರಿ. ಅವ್ರಿಗೆ ಆಸ್ತಿ ಬೆಳೆಸ್ಬೇಕಾದ್ರೆ ಏನಿಲ್ಲ, ಅವ್ರಿಗೆ ಚೆನ್ನಾಗಿ ಶಾಲೆ ಕಲಿಸ್ರಿ. ಆಮೇಲೆ ಏನಂತಂದ್ರೆ ಇನ್ನೊಂದು ಇತ್ತೀಚೆಗೆ ಸ್ವಲ್ಪ ಮನೆಯಲ್ಲಿ ಸಂಸ್ಕಾರ ಕೊಡಿಸ್ಬೇಕು. ಗುರು ಹಿರಿಯರಿಗೆ ಗೌರವಿಸುವುದನ್ನು, ಈ ದೇಶದ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಬೆಳೆಸುವಂಥ ಎಲ್ಲ ನಮ್ಮ ಮಕ್ಕಳು, ಹಳ್ಳಿ ಮಕ್ಕಳಿದಾರೆ. ಆದರೆ ಈಗ ಇತ್ತೀಚಿನ ಕಾಲಕ್ಕೆ ಸರ್ ಹೇಳಿದ್ರೆ ಮೊಬೈಲ, ಟಿ ವಿ ಬಂದ ನಮ್ಮ ಎಲ್ಲ ರೀಲ್ಸು ಅವು ಏನೇನು ಬಂದಾವ ಎಲ್ಲ ಏನು ಮಾಡಾಕತ್ತಿದಾವ, ಹಾಳು ಮಾಡಾಕತ್ತಿದಾರೆ. ಅದಕ್ಕೆ ಯಾವುದನ್ನು ಎಷ್ಟು ತಗೋಬೇಕು ಅಷ್ಟನ್ನು ತಗೋಬೇಕು ಹೊರತಾಗಿ ಅವೆಲ್ಲ ಇರೋವೆಲ್ಲ ಎದಕ್ಕೆ ಅಂತಂದ್ರೆ ಟೈಮ್ ಪಾಸ್ ಮಾಡಕ್ಕೆ, ಮನರಂಜನೆಗೆ ಆಗಿರ್ತಾವೆ. ಮನರಂಜನೆ ಜೀವನ ಆಗಬಾರ್ದು. ಜೀವನದಲ್ಲಿ ಸ್ವಲ್ಪ ಮನರಂಜನೆಯನ್ನು ನಾವು ಏನು ಮಾಡಬೇಕು ತಗೋಬೇಕಂತ ಹೇಳ್ತಾ, ನೀವೆಲ್ಲರೂ ಮಾಡಿದಾರ. ಇದೊಂದು ಏನಂತಂದ್ರೆ ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿ ಉಳಿದೈತಿರ್ಲಿಕ್ಕೆ ಒಂದು ನಿದರ್ಶನ. ತಾವೆಲ್ಲ ಪ್ರಯತ್ನ ಮಾಡಿದಿರಿ. ತಮ್ಮ ಮಕ್ಕಳು ಏನಂತಂದ್ರೆ ದೇಶದ ಯಾವುದೇ ಆಗಲಿ, ಸರ್ಕಾರಿ ಉದ್ಯೋಗ ಅಂತಿಲ್ಲ, ಒಟ್ಟು ಯಾವುದೇ ಇವಾಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಯಾವುದೋ ಉದ್ಯೋಗ ಮಾಡಿಕೊಂಡು ಒಳ್ಳೆಯ ರೀತಿ ಜೀವನ ಸಾಗಿಸ್ರಿ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಈ ಊರಿನ ಗ್ರಾಮಸ್ಥರಿಗೂ ವಂದನೆಗಳನ್ನ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.